ಆಯುಷ್ಯ ವೈದ್ಯರ ಕುಟುಂಬೋತ್ಸವ ಸಂಭ್ರಮ. ಮುಧೋಳದಲ್ಲಿ 10 ವೈದ್ಯರ ಸಮಾಗಮ. ವೈದ್ಯರ ಮಕ್ಕಳಿಂದ ಹಾಡು ನೃತ್ಯದ ವೈಭವ. ದಂಪತಿಗಳ ಸಮೇತ ವೈದ್ಯ ಕುಟುಂಬಗಳ ಸಮಾಗಮ. ಪ್ರತಿಭಾವಂತ ಮಕ್ಕಳಿಗೆ ಸನ್ಮಾನಗಳ ಸುರಿಮಳೆ. ಇದು ಮುಧೋಳ ರಾಯಲ್ ಸ್ಕೂಲ್ನಲ್ಲಿ ಕಂಡ ಸಂಭ್ರಮ. ಪ್ರಪ್ರಥಮ ಬಾರಿಗೆ ಆಯುಷ್ಯ ವೈದ್ಯರ ಕುಟುಂಬೋತ್ಸವ ಮುಧೋಳದಲ್ಲಿ ಆಯೋಜನೆಯಾಗಿತ್ತು. ಭರತನಾಟ್ಯದ ಮೂಲಕ ಕಾರ್ಯಕ್ರಮ ಆರಂಭವಾಯಿತು. ನಾಟ್ಯ ಮಾಡಿದ ಬಾಲಕಿಗೆ ಹಿರಿಯ ಸಾಹಿತಿಗಳಾದ ಸಿದ್ದು ದಿವಾನ ಅವರ ನೇತೃತ್ವದಲ್ಲಿ ಸನ್ಮಾನಿಸಿದ್ರು. ವೈದ್ಯರ ಒಬ್ಬರಿಗೊಬ್ಬರು ಪರಿಚಯ ಇರ್ತಾರೆ, ಆದ್ರೆ ವೈದ್ಯರ ಕುಟುಂಬಸ್ಥರು ಕೂಡ ಒಬ್ಬರಿಗೊಬ್ಬರು ಪರಿಚಯವಾಗ್ಲಿ, ಕಷ್ಟ ಸುಖಗಳನ್ನ ಹಂಚಿಕೊಳ್ಳಲಿ ಎಂಬ ಸದುದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಯಾವತ್ತೂ ನಾವು ಮುಧೋಳದಲ್ಲಿ ಇದು ಮೊಟ್ಟ ಮೊದಲ ಬಾರಿಗೆ ಯಾವತ್ತೂ ನಾವು ವೈದ್ಯರ ಕುಟುಂಬ ಒಟ್ಟು ಒಂದುಗೂಡಿರಲಿಲ್ಲ. ಯಾರ ಮಕ್ಕಳು ಏನು ಮಾಡ್ತಿದ್ದಾರೆ, ಏನು ಸಾಧನೆ ಮಾಡಿದ್ದಾರೆ, ಅಥವಾ ಯಾರ ಮಕ್ಕಳನ್ನ ಯಾವ ಶಾಲೆಗೆ ಹಾಕಿದ್ದಾರೆ, ನಾವೆಲ್ಲರೂ ಒಬ್ರಿಗೊಬ್ಬರು ಪರಿಚಯವಾಗಬೇಕು. ಹಾಗೆ ನಮ್ಮ ಮಕ್ಕಳು ಏನು ಸಾಧನೆ ಮಾಡಿದ್ದಾರೆ, ಯಾವ್ಯಾವ ಜಾಗದಲ್ಲಿ ಅವರು ಏನೇನು ಸಾಧನೆಯಲ್ಲಿ ಅವರು ಸಾಧನೆ ಹಾದಿಯಲ್ಲಿ ಅವರು ನಡೀತಾ ಇದ್ದಾರೆ ಅನ್ನೋದನ್ನು ನಮ್ಮ ಆಯುಷ್ ಕುಟುಂಬಕ್ಕೆ ಪರಿಚಯ ಮಾಡಿಸ್ಕೊಡ್ಬೇಕಾಗಿತ್ತು. ಹಾಗೆ ನಮ್ಮ ವೈದ್ಯರ ಮಕ್ಕಳ ಒಂದು ಕಲೆಗಳನ್ನು ಹೊರಹಾಕಬೇಕಾಗಿತ್ತು. ಹಳ್ಳಿಕಟ್ಟಿ ಫೌಂಡೇಶನ್ ಮುಧೋಳ ರಾಯಲ್ ಸ್ಕೂಲ್ನಲ್ಲಿ ನಡೆದ ಈ ಸಮಾರಂಭದಲ್ಲಿ ಹಿರಿಯ ವೈದ್ಯರು ಸೇರಿದಂತೆ ಅನೇಕರು ಭಾಗಿಯಾಗಿದ್ರು. ತಮ್ಮ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು. ದಂಪತಿ ಮಕ್ಕಳ ಸಮೇತ ವೈದ್ಯರು ಆಗಮಿಸಿದ್ರು. ಅವರೆಲ್ಲರಿಗೂ ಸನ್ಮಾನಿಸಿ ಗೌರವಿಸಿದ್ರು. ಇನ್ನು ಶೈಕ್ಷಣಿಕ ರಂಗದಲ್ಲಿ ಸಾಧನೆ ಮಾಡಿದ ವೈದ್ಯರ ಮಕ್ಕಳಿಗೂ ಪ್ರತಿಭಾ ಪುರಸ್ಕಾರ ನೀಡಿ ಪ್ರೋತ್ಸಾಹಿಸಿದ್ರು. ಗಿಟಾರ್ ನುಡಿಸಿ ಹಾಡು ಹಾಡಿದ ಯುವಕ ಗಮನ ಸೆಳೆದ. ಯುವಕನ ಪ್ರತಿಭೆಗೆ ಪ್ರೇಕ್ಷಕರು ತಲೆದೂಗಿದ್ರು. ವೈದ್ಯರ ಮಕ್ಕಳ ಪ್ರತಿಭೆಯೂ ಇಲ್ಲಿ ಅನಾವರಣಗೊಂಡಿತು. ಕೊನೆಯಲ್ಲಿ ಎಲ್ಲಾ ವೈದ್ಯರು ಖುಷಿಯಿಂದ ಭೋಜನ ಕೂಟದಲ್ಲಿ ಭಾಗಿಯಾದರು. ಗ್ರೂಪ್ ಫೋಟೋ ತೆಗೆಸಿಕೊಂಡು ಸಂತಸ ಪಟ್ರು. ಸುಂದರ ಸಂಜೆಯ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ್ರು. ರನ್ ಟಿವಿ ನ್ಯೂಸ್ ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.